ಉತ್ತರ ಕರ್ನಾಟಕದಾಗ ಮಸಾಲೆ ಖಾರ ಮಾಡಾಕ ಏನೇನ್ ಬೇಕಾಗಿರುವ ಸಾಮಗ್ರಿಗಳನ್ನ ತೋರ್ಸ್ಲಾಕತ್ತೀನಿ ನೋಡ್ರಿ. 2 kg ಜವಾರಿ ಮೆಣಸಿನ್ಕಾಯಿ ತೊಗೊಂಡಿನಿ, ಮತ್ತೆ 2 kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನ್ರಿ. 50 ಗ್ರಾಮ್ ಆಗಷ್ಟ ಜೀರಿಗೆ ತೊಗೊಂಡಿನಿ ನೋಡ್ರಿ. ಮತ್ತೆ ಪಲಾವ್ ಎಲಿನೂ 50 ಗ್ರಾಮ್ ಪಲಾವ್ ಎಲಿ ತೊಗೊಂಡಿನ್ರಿ. ಮತ್ತೆ ಧನ್ಯಾನು 1 kg ಧನ್ಯಾ ತೊಗೊಂಡಿನಿ ನೋಡ್ರಿ. ಮತ್ತೆ ಉಳ್ಳಾಗಡ್ಡಿ ತೊಗೊಂಡಿನಿ ಇದಕ್ಕ. ಮತ್ತೆ ಇದು 50 ಗ್ರಾಮ್ ಆಗಷ್ಟ ಚಕ್ಕಿ ತೊಗೊಂಡಿನಿ ನೋಡ್ರಿ. ಕಾಳು ಮೆಣಸು 50 ಗ್ರಾಮ್ ತೊಗೊಂಡಿನ್ರಿ. ದಪ್ಪ ಏಲಕ್ಕಿ 50 ಗ್ರಾಮ್ ತೊಗೊಂಡಿನಿ ನೋಡ್ರಿ. ತೊಗೊಂಡಿನಿ ನೋಡ್ರಿ. 50 ಗ್ರಾಮ್ ಲವಂಗ ತೊಗೊಂಡಿನಿ ನೋಡ್ರಿ. 1 kg ಆಗಷ್ಟ ಕೊಬ್ಬರಿ ತೊಗೊಂಡಿನ್ರಿ. ಇದು ಅರ್ಧ kg ಕಟ್ ಮಾಡಿಕೊಂಡಿದ್ ಕೊಬ್ಬರಿ ಐತಿ. ಮತ್ತೆ ಏಲಕ್ಕಿ 50 ಗ್ರಾಮ್ ತೊಗೊಂಡಿನಿ ನೋಡ್ರಿ. ಜೀರಿಗೆ 50 ಗ್ರಾಮ್ ತೊಗೊಂಡಿನಿ ನೋಡ್ರಿ. 50 ಗ್ರಾಮ್ ಜಾವಿತ್ರಿ ತೊಗೊಂಡಿನಿ ನೋಡ್ರಿ. ಇದು ಕಲ್ಲು 50 ಗ್ರಾಮ್ ತೊಗೊಂಡಿನ್ರಿ. 2 kg ಆಗಷ್ಟ ಉಪ್ಪು ತೊಗೊಂಡಿನ್ರಿ. ಮತ್ತೆ ತುರ್ಕೊಂಡಿದ್ದ ಕೊಬ್ಬರಿ ಅರ್ಧ kg ತೊಗೊಂಡಿನಿ ನೋಡ್ರಿ. ಇದು 50 ಗ್ರಾಮ್ ಮೆಂತ್ಯ ತೊಗೊಂಡಿನಿ ನೋಡ್ರಿ. 50 ಗ್ರಾಮ್ ಎಳ್ಳು ತೊಗೊಂಡಿನ್ರಿ. ಇದು 50 ಗ್ರಾಮ್ ಸಾಸ್ವಿ ತೊಗೊಂಡಿನಿ ನೋಡ್ರಿ. 50 ಗ್ರಾಮ್ 50 ಗ್ರಾಮ್ ಅರ್ಶಿನ ಬೇರ್ ತೊಗೊಂಡಿನಿ ನೋಡ್ರಿ. ಅದ್ರಕ್ಕ ಅರ್ಧ kg ಆಗಷ್ಟ ಅದ್ರಕ್ ತೊಗೊಂಡಿನಿ ನೋಡ್ರಿ. ಇದು 1 kg ಆಗಷ್ಟ ಬೆಳ್ಳುಳ್ಳಿ ತೊಗೊಂಡಿನಿ. ಮತ್ತೆ ಇದು 1 ಕಟ್ ಆಗಷ್ಟ ಕೊತ್ತಂಬರಿ ತೊಗೊಂಡಿನಿ ನೋಡ್ರಿ. ಇಷ್ಟ ಬೇಕಾಗಿರುವ ಸಾಮಗ್ರಿಗಳನ್ನು ಇವು ಎಲ್ಲಾನು ಹುರ್ಕೊಂಡ್ ಬರೋಣ್ರಿ. ಯಾವ ತರ ಹುರ್ತೀನಿ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ.